ಇವತ್ತು ಸ್ವಲ್ಪ ಗೈಸ್ ಹೇಗಿದ್ರೆ ಹೋಗಿ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್ ಸುಮಾರು ನಾನು ಕೇಳ್ತಾ ಇದ್ರು ಒಂದು ದಿವಸದಲ್ಲಿ UPI ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ಬೋದು ಅಂದ್ಬಿಟ್ಟು ಲೈಕ್ ಬ್ಯಾಂಕ್ಗಳಿಂದ ಸಮ್ಟೈಮ್ಸ್ ಒಂದು ಎರರ್ ಬರ್ತಾ ಇರುತ್ತೆ. ನಿಮ್ಮ ಡೈಲಿ ಲಿಮಿಟ್ ಹ್ಯಾಸ್ ಬಿನ್ ರೀಚ್ ಟ್ರೈ ಆಫ್ಟರ್ 24 hours. ಅಂದರೆ ಇವಾಗ ಒಂದು ದಿವಸದಲ್ಲಿ ಎಷ್ಟು ನೀವು ಯೂಸ್ ಮಾಡಬೇಕಾಗಿತ್ತು ಟ್ರಾನ್ಸಾಕ್ಷನ್ ಅಷ್ಟು ಆಲ್ರೆಡಿ ಯೂಸ್ ಮಾಡಿದಿರಾ. ಸೊ ನೀವು ಇನ್ನೂ ಬೇಕಾದರೆ 24 ಗಂಟೆ ಮೇಲೆ ಟ್ರೈ ಮಾಡಿ ಅಂದ್ಬಿಟ್ಟು ಮೆಸೇಜ್ ಬರ್ತಾ ಇರುತ್ತೆ. ಸೊ ದಟ್ ಅದಕ್ಕೋಸ್ಕರ ಎಷ್ಟೆಲ್ಲ ನಾವು ಯೂಸ್ ಮಾಡ್ಬೋದು ಒಂದು ದಿನದಲ್ಲಿ ಅನ್ನೋದನ್ನ ಇದೆಲ್ಲ ನೀವು ಹೇಳ್ಕೊಡ್ತಾ ಇದ್ದೀನಿ. ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಯಾಕಂದರೆ ಸುಮಾರು ಜನ ಇವಾಗ ಎಲ್ಲರೂ ಯೂಸ್ ಮಾಡೋದು ಆನ್ಲೈನ್. ಯಾಕಂತಂದರೆ ಆನ್ಲೈನ್ ಅಂದ್ಬಿಟ್ಟು ಯಾರು ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಏನಾದರೂ ಪರ್ಚೇಸ್ ಮಾಡಿಬಿಟ್ಟಿರ್ತೀವಿ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಾವು ಪೇಮೆಂಟ್ ಮಾಡೋಕ್ಕೆ ಹೋದರೆ ಅಲ್ಲಿ ನಮಗೆ ಎರರ್ ಬರುತ್ತೆ, ರೈಟ್. ಸೊ ಎರರ್ ಬಂದಾದ್ಮೇಲೆ ಪೇಮೆಂಟ್ ಮಾಡೋಕ್ಕಾಗಲ್ಲ, ತಿರ್ಗಿ ಐಟಮ್ ಕೊಡಬೇಕಾಗುತ್ತೆ, ಅಥವಾ ಇಲ್ಲ ಅದು ಆಲ್ರೆಡಿ ತಿಂದ್ಬಿಟ್ಟಿದ್ರೆ ತುಂಬ ಕಷ್ಟ ಆಗುತ್ತೆ. ಬೇರೆ ಯಾರಿಗೂ ಕಾಲ್ ಮಾಡಿಬಿಟ್ಟು ಅವ್ರ ನಂಬರ್ ಕೇಳ್ಬಿಟ್ಟು ಅವ್ರ ನಂಬರ್ಗೆ ಹಾಕಿ ಹೇಳ್ತಾರೆ. ಸೊ ಈ ರೀತಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನನ್ನ ಜೊತೆಗೂ ಈ ಥರ ಆಗಿದೆ. ಸೊ ನಿಮ್ಮ ಜೊತೆಗೂ ಆಗಿರ್ಬೋದು. ಸೊ ಈ ಥರ ಆಗಿದ್ರೆ ನೀವು ಕಮೆಂಟ್ ಕೆಳಗಡೆ ಶೇರ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ನೋಡ್ತಾ ಇರಿ ಗೈಸ್. ಓಕೆ, ಸೊ ಗೈಸ್ ಏನಾಗ್ತಂದರೆ ಸುಮಾರು ಅಂದರೆ ಡಿಫ್ರೆಂಟ್ ಬ್ಯಾಂಕ್ಗಳದ್ದು ಡಿಫ್ರೆಂಟ್ ಏನಿದೆ ಲಿಮಿಟ್ಸ್ ಇರುತ್ತೆ. ಒಂದು SBI ನೀವು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಏನಿದೆ 24 hours 10 ಟ್ರಾನ್ಸಾಕ್ಷನ್ನ UPI ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಸೊ UPI ನಿಮಗೆ ಗೊತ್ತಿದೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದ್ಬಿಟ್ಟು ವಿಚ್ ಈಸ್ ಕ್ರಿಯೇಟೆಡ್ ಬೈ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇದೆ, ಅದನ್ನು ಕ್ರಿಯೇಟ್ ಮಾಡಿರೋದು. ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು UPI ಇಂದ ಫಸ್ಟ್ ನಾವು UPI ಅಲ್ಲಿ ಬ್ಯಾಂಕ್ಗಳನ್ನ ಆ್ಯಡ್ ಮಾಡ್ತೀವಿ ನಮ್ಮ ಅಕೌಂಟ್ನ. ಸೊ UPIಗಳಲ್ಲಿ ಆ್ಯಡ್ ಆದಮೇಲೆ ಅದು ಡೈರೆಕ್ಟಾಗಿ ಮತ್ತೆ ತಿರ್ಗಿ ನಾವು ಪೇಮೆಂಟ್ ಆ್ಯಪ್ಸ್ಗಳಿಗೆ ಲಿಂಕ್ ಮಾಡ್ತೀವಿ. ವಿಚ್ ಇಸ್ Paytm ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಇಂಥೇ ಅಪ್ಲಿಕೇಶನ್ಗಳಾಗಿರ್ಬೋದು. ಅದ್ರ ಜೊತೆಗೆ UPI ಅದರಲ್ಲಿ ಆ್ಯಡ್ ಮಾಡಿ ನಾವು ಪೇಮೆಂಟ್ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಬ್ಯಾಂಕ್ಗಳದ್ದು ಡಿಫ್ರೆಂಟ್ ಟೈಪ್ ಆಫ್ ಲಿಮಿಟ್ಸ್ ಇರುತ್ತೆ. ಲೈಕ್ ಇವಾಗ ನೀವು ICIC ಬಂದರೆ 20 ಇರುತ್ತೆ. ಸೊ ಸುಮಾರು ಬ್ಯಾಂಕ್ಗಳದ್ದು ಮೋಸ್ಟ್ ಆಫ್ ದ ಬ್ಯಾಂಕ್ಸ್ಗಳದ್ದು ಏನಿರುತ್ತೆ 10 ಇರುತ್ತೆ, 10 ಟ್ರಾನ್ಸಾಕ್ಷನ್ ಮಾತ್ರ ಇರುತ್ತೆ ಮ್ಯಾಕ್ಸಿಮಮ್. ಸೊ ವಿದಿನ್ 24 hours ಆ 24 hours ಆದಮೇಲೆ ಮತ್ತೆ ತಿರ್ಗಾ ರಿನ್ಯೂ ಆಗುತ್ತೆ, ನೀವು ಮತ್ತೆ 10 ಆ್ಯಡ್ ಆಗುತ್ತೆ. ಸೊ ಆ ಥರ ನೀವು ಯೂಸ್ನ ಮಾಡ್ಬೋದು. ವಿತಿನ್ 24 hours ಮಾತ್ರ 10 ಮಾತ್ರ. ಓಕೆ, ಸೊ ನೀವು ಯಾವ ರೀತಿ ಸೈಕಲ್ನ ಅದಾದರೆ ನೀವು ಲಾಸ್ಟ್ ಏನು ಯೂಸ್ ಮಾಡ್ತಾ ಇರ್ತೀರ ಅಲ್ಲಿಂದ 24 hours ಲೆಕ್ಕ ಹಾಕೊಳ್ಳಿ, ಒಂದು ರೌಂಡ್ ಸೈಕಲ್ನ. ಸೊ ಅದರಲ್ಲಿ ನೀವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅನ್ನೋದನ್ನು ಮಾತ್ರ ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಅದ್ರ ಒಳಗಡೆನೇ ನೀವು 10 ಮಾತ್ರ ಯೂಸ್ ಮಾಡ್ಬೋದು. 10ಕ್ಕಿಂತ ಜಾಸ್ತಿ ಹೋದರೆ ನಿಮಗೆ ಆ ಥರ ಒಂದು ಎರರ್ ಏನಿದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ನಿಮಗೆ ಗೊತ್ತಾಗಿದೆ, ಅರ್ಥ ಆಗಿದೆ ಅನ್ಕೊಂತೀನಿ. 10 ಟ್ರಾನ್ಸಾಕ್ಷನ್ ಮಾತ್ರ ಮಾಡ್ಬೋದು 24 hours. ಸುಮಾರು ಜನ ಕೇಳ್ತಾ ಇದ್ರು ಈ ಥರ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ 10 ಮಾತ್ರ ನೆನಪಿಟ್ಕೊಳ್ಳಿ. 10ಕ್ಕಿಂತ ಜಾಸ್ತಿ ಆದರೆ ಈ ಥರ ಮೆಸೇಜ್ ಬರ್ತಾ ಇರುತ್ತೆ ಗೈಸ್. ಓಕೆ, ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡು. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಅಂತ ಮರಿಬೇಡಿ. ಮತ್ತೆ ಒಂದು ಯೂಸ್ ಅಲ್ಲಿ ಟೇಕ್ ಕೇರ್, ಬಾಯ್.